Last video we understood section 1 of the Income Tax Act 2025. Now let's move to section 2. Section 2 most important part ಯಾಕೆ ಅಂತ ಆದ್ರೆ ಇದು ಡೆಫಿನೇಷನ್ಸ್ ನ ಹೇಳುತ್ತೆ. ಬಿಫೋರ್ ವಿ ಯೂಸಿಂಗ್ ಟೆಕ್ನಿಕಲ್ ಟರ್ಮ್ಸ್ ಈ ಆಕ್ಟ್ ಫಸ್ಟ್ ಎಕ್ಸ್ಪ್ಲೇನ್ ಮಾಡತ್ತೆ ಆ ಟರ್ಮ್ಸ್ ನ ಮೀನಿಂಗ್ ಏನಂತ. ಲೆಟ್ಸ್ ಲುಕ್ at a few from the Income Tax Act 2025. Section 2 subsection 1 accountant. ಸೊ ಸೆಕ್ಷನ್ 2 ಸಬ್ಸೆಕ್ಷನ್ 1 ಏನ್ ಹೇಳತ್ತೆ ಅಂತ ಆದ್ರೆ ಅಕೌಂಟೆಂಟ್ ಎಕ್ಸಾಕ್ಟ್ ಮೀನಿಂಗು ಸೆಕ್ಷನ್ 515 ಸಬ್ಸೆಕ್ಷನ್ 3 ಕ್ಲಾಸ್ ಬಿ ಅಲ್ಲಿ ಇದೆ ಅಂತ ಹೇಳುತ್ತೆ. ಯೂಶುವಲಿ ಇನ್ ಇನ್ಕಮ್ ಟ್ಯಾಕ್ಸ್ ಅಕೌಂಟೆಂಟ್ ಅಂದ್ರೆ ಎ ಚಾರ್ಟೆಡ್ ಅಕೌಂಟೆಂಟ್ ಹೂ ಈಸ್ ಎ ಮೆಂಬರ್ ಆಫ್ ICAI and in practice. If the act says accounts must be audited by an accountant, it means a CA in practice can do it, not just anyone with an accounting degree. Section 2 subsection 2 additional commissioner. Additional commissioner ಅಂದ್ರೆ ಹೈಯರ್ ರ್ಯಾಂಕ್ ಅಲ್ಲಿರೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಅಬೌವ್ ಡೆಪ್ಯೂಟಿ ಕಮಿಷನರ್ ಅಂಡ್ ಬಿಲೋ ಕಮಿಷನರ್. Section 2 subsection 3 additional director. This is another senior officer in the income tax department. ಅಡಿಷನಲ್ ಕಮಿಷನರ್ ಅಂಡ್ ಅಡಿಷನಲ್ ಡೈರೆಕ್ಟರ್ಸ್ ನ ಸೆಂಟ್ರಲ್ ಗವರ್ನಮೆಂಟ್ ಅಪಾಯಿಂಟ್ ಮಾಡತ್ತೆ. ನೆಕ್ಸ್ಟ್ ಸೆಕ್ಷನ್ 2 ಸಬ್ಸೆಕ್ಷನ್ 4 ಅಡ್ವಾನ್ಸ್ ಟ್ಯಾಕ್ಸ್. ಅಡ್ವಾನ್ಸ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಯು ಪೇ ಇನ್ ಅಡ್ವಾನ್ಸ್ ಡ್ಯೂರಿಂಗ್ ದಿ ಫೈನಾನ್ಷಿಯಲ್ ಇಯರ್ ಇಟ್ ಸೆಲ್ಫ್ ಇನ್ಸ್ಟೆಡ್ ಆಫ್ ವೇಟಿಂಗ್ ಟಿಲ್ ದಿ ಇಯರ್ ಎಂಡ್ಸ್. ಇಯರ್ ಎಂಡ್ ತನಕ ವೇಟ್ ಮಾಡೋ ಬದಲು ಡ್ಯೂರಿಂಗ್ ದಿ ಫೈನಾನ್ಷಿಯಲ್ ಇಯರ್ ಅಲ್ಲಿ ಏನ್ ಟ್ಯಾಕ್ಸ್ ನ ಪೇ ಮಾಡ್ತೀವೋ ಅದನ್ನ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, your estimated tax liability for the year is rupees 1 lakh. You don't wait till next March to pay it all at once. ಅದ್ರ ಬದಲು ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ತೀರಾ, ಲೈಕ್ ಜೂನ್, ಸೆಪ್ಟೆಂಬರ್, ಡಿಸೆಂಬರ್ ಅಂಡ್ ಮಾರ್ಚ್. That's called advance tax. So section 2 starts by defining important terms like accountant, additional commissioner, additional director and advance tax.